ನಮಸ್ತೆ, ನಾನು ನಿಮ್ಮ ಸರಿತಾ. ಅಮಾವಾಸ್ಯೆ ದಿವಸ ಯಾರೂ ಮಿಸ್ ಮಾಡ್ಕೋಬೇಡ್ರಿ. ಜ್ಯೋತಿರ್ಭೀಮೇಶ್ವರ ಅಮಾವಾಸ್ಯೆ ದಿವಸ ನಾವು ತುಂಬಾ ಒಳ್ಳೆಯದಾಗುತ್ತೆ ಮನೆಗೆ. ಯಾರು ಮಿಸ್ ಮಾಡಿದೇನೆ ಪೂಜೆ ಮಾಡಿ ಜ್ಯೋತಿರ್ಭೀಮೇಶ್ವರ ವ್ರತನ ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ನಾನು ಪ್ರತಿ ವರ್ಷವೂ ಇದೇ ಥರ ಮಾಡೋದು. ಎರಡು ದೀಪ ತಗೋಬೇಕು. 2 ದೀಪ ತಗೊಂಡು ನೀಟಾಗಿ ಅವು ಬೆಳ್ಳಿನಾರ ತಗೊಳ್ರಿ, ಇಲ್ಲ ಹಿತ್ತಾಳೆವಾರ ತಗೊಳ್ರಿ. ಸ್ವಲ್ಪ ಎತ್ತರ ಇರೋವು, ಕಂಬ ಮಧ್ಯದಲ್ಲಿ ಸ್ವಲ್ಪ ಕಂಬ ಇರೋ ಥರ ದೀಪ ತಗೊಂಡು ಕೆಳಗಡೆಗೆ ಒಂದು ಹಿತ್ತಾಳೆ ಪ್ಲೇಟಿಗೆ ಹಿತ್ತಾಳೆದಿದ್ರೆ ಹಿತ್ತಾಳೆದಿಡ್ರಿ, ಬೆಳ್ಳಿವಿದ್ರೆ ಬೆಳ್ಳಿವಿಡ್ರಿ. ಆ ದೀಪ ಕೆಳಗಡೆ ಪ್ಲೇಟಿಗೆ ಅಕ್ಕಿ ಮೇಲೆ ಸ್ವಸ್ತಿಕ್ ಬರೆದು ಸ್ವಸ್ತಿಕ್ ಮೇಲೆ 2 ದೀಪ ಇಡ್ರಿ. ದೀಪ ಇಟ್ಟು ದೀಪಕ್ಕೆ ನೀಟಾಗಿ ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡಿ 2 ದೀಪಕ್ಕೂ ಅರಿಶಿನ ಕೊನೆ ಕಟ್ರಿ. ಅಂಗದಾರದಲ್ಲಿ ಅಂಗದಾರ ಮಾಡ್ಕೊಂಡು ಅಂಗದಾರಕ್ಕೆ ಅರಿಶಿನ ಕೊಂಬು ಕಟ್ರಿ. ಅರಿಶಿನ ಕೊಂಬು ಕಟ್ಟಿ 2 ದೀಪಕ್ಕೂ ಅರಿಶಿನ ಕೊಂಬು ಹಾಕಿ ಕಟ್ಟಿ ಅದಾದಮೇಲೆ ಬತ್ತಿ ಹಾಕಿ ತುಪ್ಪ ಹಾಕಿ ನೀಟಾಗಿ ಹೂವಿನಿಂದ ಅಲಂಕಾರ ಮಾಡಿ ಗೆಜ್ಜೆ ವಸ್ತ್ರ ಹಾಕಿ ಆಮೇಲೆ ಅಂಗದಾರನೂ ಹಾಕಬೇಕು. ಇವಾಗ ಶಿವ ಪಾರ್ವತಿ ಅಂತ ನಾವು ಪೂಜೆ ಮಾಡೋದು. ಶಿವ ಪಾರ್ವತಿ ಅಂತ ಒಂದು 2 ದೀಪ ಇಟ್ಟು ಜೋಡಿ ದೀಪ ಪೂಜೆ ಮಾಡೋದು ಶಿವ ಪಾರ್ವತಿ ಅಂತ ಅಂದ್ಕೊಂಡು ಅದಕ್ಕೋಸ್ಕರ ಅಂಗದಾರ ಹಾಕಬೇಕು, ಅಕ್ಷತೆ ಹಾಕಬೇಕು, ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು. ಅಕ್ಷತೆ, ಅಂಗದಾರ, ಅರಿಶಿನ ಕುಂಕುಮ, ಹೂವು, ವಿಳೆದೆಲೆ, ಅಡಿಕೆ, ಹಣ್ಣು ಎಲ್ಲ ನೈವೇದ್ಯಕ್ಕೆ ಏನು ಮಾಡ್ತೀರ ನೈವೇದ್ಯ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಪ್ಲೇಟಿಗೆ ಅಕ್ಕಿ ಮೇಲೆ ಸ್ವಸ್ತಿಕ್ ಬರೆದು ಸ್ವಸ್ತಿಕ್ ಮೇಲೆ ಅರಿಶಿನ ಕುಂಕುಮ ಅಕ್ಷತೆ ಹಾಕಿ ಅಲ್ಲಿಗೆ ಪೀಠ ರೆಡಿ ಮಾಡ್ಕೋಬೇಕು. ಶಿವ ಪಾರ್ವತಿ ಕೂರ್ಸೋಕ್ಕೆ ಪೀಠ ರೆಡಿ ಮಾಡ್ಕೊಂಡು ಒಂದು ದೀಪನ ಶಿವ ಪಾರ್ವತಿ ಅಂದ್ಕೊಂಡು 2ಕ್ಕೂ ನೀಟಾಗಿ ಅಲಂಕಾರ ಎಲ್ಲ ಮಾಡ್ಕೊಂಡ್ಮೇಲೆ ಅಕ್ಷತೆ, ಅಂಗದಾರ, ಹೂವು ಎಲ್ಲ ರೆಡಿ ಮಾಡಿ ಹಾಕಿ ದೇವರಿಗೆ ಪಕ್ಕದಾಗ 2 ದೀಪ ಕಚ್ಚಿಡಬೇಕು. ಪಕ್ಕದಾಗ 2 ದೀಪ ಕಚ್ಚಿಟ್ಕೊಂಡು ಆಮೇಲೆ ಈ ದೀಪನೂ ರೆಡಿ ಮಾಡ್ಕೊಂಡು ಮುಂದಕ್ಕೆಲ್ಲ ನೈವೇದ್ಯ ಇಟ್ಕೊಂಡು ಪೂಜೆ ಎಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮಾಡ್ಕೋಬೇಕು. ಮನೆ ದೇವ್ರ ಪೂಜೆ ಮುಗಿಸ್ಕೊಂಡು ಇಷ್ಟ ದೇವ್ರ ಪೂಜೆ ಮುಗಿಸ್ಕೊಂಡು ಅದಾದಮೇಲೆ ಅಮಾವಾಸ್ಯೆ ಪೂಜೆನೆಲ್ಲ ಮುಗಿದ್ಮೇಲೆ ಈ ದೀಪನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಎಲ್ಲ ಪೂಜೆಗಳು ನೀಟಾಗಿ ಮಾಡ್ಕೊಬಂದು ಧೂಪ ದೀಪ ನೈವೇದ್ಯ ಹಾಕಿ ಮನೆಯರೆಲ್ಲ ಸೇರ್ಕೊಂಡು ಬೇಗನೆ ಪೂಜೆ ಎಲ್ಲ ಮುಗಿಸ್ಬೇಕು. ತುಂಬಾ ಒಳ್ಳೆಯದಾಗುತ್ತೆ. ಶಿವ ಪಾರ್ವತಿ ಆಶೀರ್ವಾದ ನಮ್ಮ ಸಂಸಾರದ ಮೇಲೆ ಇರಲಿ ಅಂತ ಭಗವಂತನಲ್ಲಿ ಕೇಳ್ಕೋಬೇಕು. ಭಗವಂತನಲ್ಲಿ ಕೇಳ್ಕೊಂಡು ಮನೆಯರೆಲ್ಲರೂ ಸೇರಿ ಪೂಜೆ ಮಾಡಿ ಆ ಭಗವಂತನ ಆಶೀರ್ವಾದ ತಗೋಬೇಕು. ಧೂಪ ದೀಪ ನೈವೇದ್ಯ ಎಲ್ಲ ಆದಮೇಲೆ ಸೋಮೇಶ್ವರ ದೇವಸ್ಥಾನಕ್ಕೆ ಹೋಗಿ ಬರ್ಬೋದು, ಶಿವನ ದೇವಸ್ಥಾನಕ್ಕೆ ಹೋಗಿ ಬರ್ಬೋದು. ಆಮೇಲೆ ಶಿವ ಪಾರ್ವತಿದು ಅಷ್ಟೋತ್ತರ ಓದ್ಕೋಬೇಕು. ಶಿವ ಪಾರ್ವತಿ ಅಷ್ಟೋತ್ತರ ಜೊತೆಗಿರೋದು ಇರುತ್ತೆ, ಇಲ್ಲಾಂದರೆ ಒಂದೊಂದೇ ಇರುತ್ತೆ. ಯಾವುದಾದ್ರೂ ಅಷ್ಟೋತ್ತರ ಹೇಳ್ಕೋಬೇಕು. ಅವತ್ತಿನ ದಿವಸ 108 ಅಷ್ಟೋತ್ತರ ಹೇಳ್ಕೊಂಡು ಅಕ್ಷತೆಯಿಂದಲಾಗಲಿ ಹೂವಿನಿಂದಲಾಗಲಿ ಅರ್ಚನೆ ಮಾಡಬೇಕು. ಅರ್ಚನೆ ಎಲ್ಲ ಮುಗಿದ್ಮೇಲೆ ಮನೇಲಿ ಏನಾರು ಸ್ವೀಟ್ ಮಾಡಿ ಅವತ್ತಿನ ದಿವಸ ನೈವೇದ್ಯ ಎಲ್ಲ ಮಾಡಿದ ಮೇಲೆ ಮನೇಲಿ ಯಜಮಾನ್ರದ್ದು ಪಾದ ಪೂಜೆ ಮಾಡಬೇಕು. ಫಸ್ಟಿಗೆ ಕುಲದೇವ್ರ ಪೂಜೆ ಮಾಡಿ ಇಷ್ಟ ದೇವ್ರ ಪೂಜೆ ಮಾಡಿ ಆದಮೇಲೆ ಜೋಡಿ ದೀಪಗಳು ಪೂಜೆ ಮಾಡಿದಾದಮೇಲೆ ನಾವು ನಮ್ಮ ಮನೆಯವ್ರದ್ದು ಗಂಡಂದು ಪೂಜೆ ಮಾಡಬೇಕು. ಅವ್ರ ಪಾದ ಪೂಜೆ ಮಾಡಬೇಕು. ಪದ್ಧತಿ ಇರಲಿ ಇಲ್ಲದೇ ಇರಲಿ ಪ್ರತಿಯೊಬ್ಬರೂ ಮಾಡಿರಿ, ತುಂಬಾ ಒಳ್ಳೆಯದಾಗುತ್ತೆ. ನಾವು ದೀರ್ಘ ಸುಮಂಗಲಿಯಾಗಿ ಬಾಳಬೇಕು ಅಂತ ಶಿವ ಪಾರ್ವತಿ ಹತ್ರ ಕೇಳ್ಕೋಬೇಕು. ಈ ಪೂಜೆ ಮಾಡಿ ನಾನು ಪೂಜೆ ಮಾಡ್ತೀನಿ, ಇವತ್ತು ನಮ್ಮ ಗಂಡನ ಪೂಜೆ ಮಾಡ್ತೀನಿ, ಶಿವ ಪಾರ್ವತಿ ಥರ ಇರೋ ಥರಕ್ಕೆ ಆಶೀರ್ವಾದ ಮಾಡಮ್ಮ ಅಂತ ಶಿವ ಪಾರ್ವತಿ ಕೇಳ್ಕೊಂಡು ಪೂಜೆ ಮಾಡಬೇಕು. ನೋಡಿ, ನಾನು ತುಂಬ ಸಿಂಪಲಾಗೇ ಪೂಜೆ ಮಾಡ್ತೀನಿ. ಫಸ್ಟಿಗೆ ಕಂಕಣಗಳೆಲ್ಲ ರೆಡಿ ಮಾಡ್ಕೋಬೇಕು. ಇಬ್ಬರಿಗೂ ಒಂದೊಂದು ಕಂಕಣ ರೆಡಿ ಮಾಡ್ಕೊಂಡು ದೇವ್ರ ಮನೇಲಿ ಇರೋದು ದೇವ್ರ ಪೂಜೆ ಮಾಡೋಂಥ ವಸ್ತುಗಳನ್ನ ಯಾವನ್ನೂ ತಂದಿಟ್ಕೋಬಾರ್ದು ಪಾದ ಪೂಜೆ ಮಾಡೋಕ್ಕೆ. ಮತ್ತು ಮದುವೆ ಆಗಿರೋರು ಮಾಡ್ಬೋದು, ಮದುವೆ ಆಗದೇ ಇಲ್ದಿರೋರು ಮಾಡ್ಬೋದು. ಮದುವೆ ಆಗಿರೋರು ಜ್ಯೋತಿರ್ಭೀಮೇಶ್ವರ ವ್ರತನೂ ಮಾಡಿ ಹೇಳಿದ್ನಲ್ಲ ಅದೇ ರೀತಿ ಮಾಡಿ ಅದಾದಮೇಲೆ ಗಂಡನ ಪಾದ ಪೂಜೆ ಮಾಡಬೇಕು. ಮದುವೆ ಆಗದೇ ಇದ್ದವರು ಜ್ಯೋತಿರ್ಭೀಮೇಶ್ವರ ವ್ರತ ಮಾಡಿ ವ್ರತದಲ್ಲಿ ನಮಗೆ ಭೀಮ್ನಂಥ ಗಂಡ ಸಿಗಲಿ ಅಂತ ಅಲ್ಲಿ ಕೇಳ್ಕೊಂಡು ಒಳ್ಳೇದಾಗಲಿ ಅಂತ ಆಶೀರ್ವಾದ ತಗೊಂಡು ದೊಡ್ಡರ ಆಶೀರ್ವಾದನೂ ತಗೋಬೇಕು. ಹಾಗೇನೆ ಮದುವೆ ಆಗಿರೋರು ಗಂಡನ ಪಾದ ಪೂಜೆ ಮಾಡಬೇಕು. ಒಂದು ಕೆಳಗಡೆ ಪ್ಲೇಟ್ ಇಟ್ಕೊಂಡು ಪ್ಲೇಟಿಗೆ ನೀಟಾಗಿ ಪಾದ ಪೂಜೆ ಮಾಡಬೇಕು. ಅಂತ ಚಂಬಲ್ಲಿ ನೀರು ತಗೊಬಂದು ಇಟ್ಕೊಂಡು ನೀಟಾಗಿ ಮುಂದೆ ಎಲ್ಲ ನೀಟಾಗಿ ವಾಶ್ ಮಾಡಿ ಕ್ಲೀನ್ ಮಾಡ್ಕೊಂಡು ಆದಮೇಲೆ ಬಟ್ಟೆನಾಗ ಒರೆಸಿ ಆ ನೀರನ್ನ ಪಕ್ಕಕ್ಕೆ ಎತ್ತಿಟ್ಟು ಮತ್ತು ಇನ್ನೊಂದು ಪ್ಲೇಟ್ ಇಟ್ಕೊಂಡು ಪಾದ ಕೆಳಕಿಡಬಾರ್ದು. ಅದನ್ನು ಹಂಗೆ ಮತ್ತೆ ಬಟ್ಲೊಳಗೆ ಇಟ್ಕೊಂಡು ನೀರು ಸಪ್ರೇಟ್ ಮಾಡಿ ತೆಗೆದಿಟ್ಕೊಂಡ್ಮೇಲೆ ಖಾಲಿ ಬಟ್ಲಿಗೆ ಸ್ವಲ್ಪ ಅಕ್ಷತೆ ಹಾಕಿ ಪಕ್ಕಕ್ಕೆ ಆಮೇಲೆ ಅವ್ರ ಪಾದಕ್ಕೆ ನೀಟಾಗಿ ಬಟ್ಟೆನೆಲ್ಲ ಒರೆಸಿದ ಮೇಲೆ ಫಸ್ಟಿಗೆ ವಿಭೂತಿ ಹಚ್ಚಬೇಕು. ವಿಭೂತಿ ಹಚ್ಚಿ ಅರಿಶಿನ ಕುಂಕುಮ ಅಕ್ಷತೆ ಅಂಗದಾರ ಹೂವಿನಿಂದವ ಎಲ್ಲವ ನೀಟಾಗಿ ಇಟ್ಟು ಆಮೇಲೆ ಕಂಕಣ ಕಟ್ಕೋಬೇಕು. ಇಬ್ಬರಿಗೂ ಕಂಕಣ ಕಟ್ಟಿಕೊಂಡು ಅವ್ರ ಕೈಲಿ ನಾವು ನಮ್ಮ ಕೈಲಿ ಅವ್ರು ಕಟ್ಟಿಸ್ಕೊಂಡು ಅವ್ರ ಹತ್ರ ನಾವು ಬಟ್ಟಿಡಿಸ್ಕೋಬೇಕು. ಅರಿಶಿನ ಕುಂಕುಮದ ಬಟ್ಟಿಡಿಸ್ಕೊಂಡು ತಲೆ ಹೂವು ಮುಡಿಸ್ಕೊಂಡು ಆಮೇಲೆ ನಾವು ನೀಟಾಗಿ ಊದಿನ ಕಡ್ಡಿ ಬೆಳಗಬೇಕು. ಧೂಪ ಕೈ ಇಟ್ಕೊಂಡು ಪಕ್ಕದಾಗ ಸ್ವಲ್ಪ ಸ್ವೀಟ್ ತಂದು ಇಟ್ಕೊಂಡು 2 ದೀಪ ಕಚ್ಚಿಟ್ಕೋಬೇಕು. 2 ಮಣ್ಣಿನ ದೀಪ ಕಚ್ಚಿಟ್ಕೊಳ್ರಿ. ನಿಮಗೆ ಯಾವುದಾಗುತ್ತೋ ಅದು ಕಚ್ಚಿಟ್ಕೊಳ್ರಿ. 2 ದೀಪ ಕಚ್ಚಿಟ್ಕೊಂಡು
ಆವಾಗ ದೀಪಕ್ಕೂ ಪೂಜೆ ಮಾಡಿ ದೀಪಕ್ಕೆ ಪೂಜೆ ಮೇಲೆ ಪಾದ ಪೂಜೆ ಮಾಡಿ ಅವ್ರ ಆಶೀರ್ವಾದ ತಗೋಬೇಕು. ನಾನು 100 ವರ್ಷ ದೀರ್ಘ ಸುಮಂಗಲಿಯಾಗಿ ಬಾಳೋದಕ್ಕೆ ಆಶೀರ್ವಾದ ಮಾಡುವಂಥ ಆಶೀರ್ವಾದ ತಗೋಬೇಕು. ಭಗವಂತನ ಆಶೀರ್ವಾದನೂ ಇರುತ್ತೆ. ಭಗವಂತನ ಹತ್ರನೂ ಕೇಳ್ಕೊಂಡಿರ್ಬೇಕು ಫಸ್ಟ್ಗೆ. ಅಪ್ಪ ನಾನಿವತ್ತು ಈ ಥರ ಮಾಡ್ತಾಯಿದ್ದೀನಿ, ನಿನ್ನ ಪೂಜೆನೂ ಮಾಡಿದ್ದೀನಿ, ನಿನ್ನ ಸೇವೆನೂ ಮಾಡಿದ್ದೀನಿ, ನಿನಗೆಲ್ಲ ಮಾಡಿದ್ದೀನಿ, ನನ್ನ ಆ ಸಂಸಾರನೂ 100 ವರ್ಷ ದೀರ್ಘ ಸುಮಂಗಲಿಯಾಗಿ ನಾನು ಬಾಳಬೇಕು ಅಂತ ಆಶೀರ್ವಾದ ತಗೊಂಡು ಅವ್ರಿಗೆಲ್ಲ ಅವ್ರ ಹತ್ರ ಎಲ್ಲವೋ ಪೂಜೆ ಎಲ್ಲ ಆದಮೇಲೆ ಆವಾಗ ಅವರ ಹತ್ರ ನೀಟಾಗಿ ಆಶೀರ್ವಾದ ತಗೋಬೇಕು. ಆಶೀರ್ವಾದ ಮಾಡಿ ಅವ್ರ ಕೈಗೆ ಅಕ್ಷತೆ ಕೊಟ್ಟು ಅಕ್ಷತೆ ಹಾಕಿಸ್ಕೊಂಡು ಅವ್ರ ಪಾದ ಮುಟ್ಟಿ 3 ಸತಿ ನಮಸ್ಕಾರ ಮಾಡ್ಕೋಬೇಕು. ಆವಾಗ ಒಳ್ಳೆಯದಾಗುತ್ತೆ. ಆಮೇಲೆ ಅಲ್ಲಿ ಪಕ್ಕದಾಗೆ ನೀವು ಪಾದ ಪೂಜೆ ಮಾಡ್ಬೇಕಾದ್ರೆ ಸ್ವೀಟ್ ಇಟ್ಕೊತಿರ್ತೀರ. ನೀವು ಏನು ಅವತ್ತು ಜ್ಯೋತಿರ್ಭೀಮೇಶ್ವರ ವ್ರತ ಮಾಡೋಕ್ಕೆ ಮನೇಲಿ ಸ್ವೀಟ್ ಮಾಡಿರ್ತೀರಲ್ಲ, ಅದನ್ನು ಸ್ವಲ್ಪ ಸ್ವೀಟ ಬಟ್ಲಿಗೆ ಹಾಕ್ಯಂಡು ಇಟ್ಕೊಂಡು ಆ ಸ್ವೀಟನ್ನ ಅವ್ರಿಗೆ ನೀವು ತಿನ್ನಿಸಿ, ನಿಮಗೆ ಅವ್ರು ತಿನ್ನಿಸಿ ಖುಷಿಯಾಗಿರಬೇಕು. ಬಾಯಿ ಸಿಹಿ ಮಾಡ್ಕೊಂಡು ಯಾವಾಗ ಮನೇಲಿ ನಾವು ಏನು ಮಾಡ್ತೀವಿ ಅದನ್ನು ನಮ್ಮ ಮಕ್ಳು ಅದನ್ನೇ ಕಲ್ತ್ಕೊಂಡು ಮಾಡ್ಕೊತ ಹೋಗ್ತಾರೆ. ಹೌದು ನಮ್ಮ ಮಮ್ಮಿ ಈ ಥರ ಮಾಡೋರು, ನಮ್ಮ ಅಪ್ಪ ಈ ಥರ ಮಾಡೋರು, ನಾವು ಅದೇ ರೀತಿ ಪೂಜೆ ಮಾಡ್ಕೊಂಡು ಹೋಗ್ಬೇಕು, ಮನೆತನ ಉಳಿಸ್ಕೊಂಡು ಹೋಗ್ಬೇಕು ಅಂತ ಅವರು ಮಾಡ್ಕೊಂಡು ಹೋಗ್ತಾರೆ. ಮಾಡೋದನ್ನೇ ನಾವು ಮಾಡಲ್ಲ, ನಮಗೆ ಪದ್ಧತಿ ಇಲ್ಲ, ವರ್ಷ ಪೂರ್ತಿ ಕಿತ್ತಾಡ್ತೀವಿ, ಇವಾಗ ಯಾಕೆ ಮಾಡಬೇಕು, ಅದು ಯಾವುದೂ ಮಾಡಬೇಡ್ರಿ. ಸಂಸಾರ ಅಂದಮೇಲೆ ಕಿತ್ತಾಡೋದು, ಜಗಳಾಡೋದು ಎಲ್ಲ ಇರುತ್ತೆ. ಹಂಗಂತ ನಾವು ಅವ್ರ ಹತ್ರ ಏನು ಕೇಳಲ್ವ, ಏನು ಮಾತಾಡಲ್ವ, ಅದಕ್ಕೋಸ್ಕರ ಮಾಡಿರಿ, ಎಲ್ಲದನ್ನೂ ಮಾಡಿರಿ, ಯಾವುದೂ ಬಿಡಬೇಡ್ರಿ. ನಾವು ಅದು ಮಾಡಲ್ಲ, ಇದು ಮಾಡಲ್ಲ, ನಾವು ಪದ್ಧತಿ ಇಲ್ಲ, ಇಷ್ಟು ದಿನದಿಂದ ಮಾಡೇ ಇಲ್ಲ, ವರ್ಷ ಪೂರ್ತಿ ಕಿತ್ತಾಡ್ತೀವಿ ಅಂದರೆ ಏನು ಕಿತ್ತಾಡಬೇಕು? ಸಂಸಾರದಲ್ಲಿ ಕಿತ್ತಾಟ ಬರೋದು ಏನಕ್ಕೆ ಅಂದರೆ ಇದು ಬೇಕು ಅದಿಲ್ಲ ಅನ್ನೋದು. ನಮಗೆ ಬಂಗಾರ ಬೇಕು, ನಮಗೆ ರೇಷ್ಮೆ ಸೀರೆ ಬೇಕು, ನಮ್ಗೆ ಸ್ವಂತ ಮನೆಯೇ ಬೇಕು, ಆ ಥರ ಯಾವ ಹೆಣ್ಮಕ್ಳನ್ನು ಯಾರನ್ನೂ ಕೇಳಲ್ಲ. ಸಂಸಾರದಾಗ ಇರ್ತವೆ ಏರುಪೇರುಗಳು, ಚಿಕ್ಕ ಪುಟ್ಟ